ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ತುಂಬ ದಿನ ಆದಮೇಲೆ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ವರಮಹಾಲಕ್ಷ್ಮಿ ಹಬ್ಬದ 8 ದಿನ ಆಗೋಯ್ತು. ಆಗಲೇ ವರಮಹಾಲಕ್ಷ್ಮಿ ಹಬ್ಬ ಮುಗ್ದೋಗಿ ಸ್ವಲ್ಪ ಟೈಮ್ ಇರಲಿಲ್ಲ, ಬ್ಯುಸಿ ಇದ್ದೆ, ಹಾಗಾಗಿ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ನೋಡಿದ್ರಿ ಅಲ್ವಾ, ಲಕ್ಷ್ಮಿನೆಲ್ಲ ಕೂರಿಸಿ ಬೆಳಗ್ಗೆನೇ ಪೂಜೆ ಎಲ್ಲ ಮಾಡಾಗಿತ್ತು. ಅದಕ್ಕೆ ಇವಾಗ ಬೆಳಗ್ಗೆ ನೈವೇದ್ಯಕ್ಕೆ ಅಂತ ಹೇಳ್ಬಿಟ್ಟು ಸಜ್ಜಿಗೆ ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಾ ಇದ್ದೀನಿ. ನನ್ನ ಮಗ ಆಲ್ರೆಡಿ ಎದ್ದು ಬಂದುಬಿಟ್ಟಿದ್ದ. ಅವನು ಹೇಗೆ ಅಂದರೆ ಸ್ಕೂಲಿದ್ದರೆ ಲೇಟಾಗಿ ಎದ್ದೇಳ್ತಾನೆ, ಸ್ಕೂಲಿಲ್ಲ ಅಂದರೆ ಬೇಗ ಎದ್ದೇಳೋದು. 6 ಗಂಟೆಗೆ ಎದ್ಬಿಟ್ಟು ಕೂತಿದ್ದಾನೆ. ಅವನ ಜೊತೆ ಮಾತಾಡಿಕೊಂಡು ಸಜ್ಜಿಗೆ ಮಾಡ್ತಾ ಇದ್ದೀನಿ. ನೈವೇದ್ಯಕ್ಕೆ ಬೆಳಗ್ಗೆ ಒಂದು ಏನಾದರೂ ನೈವೇದ್ಯ ಮಾಡಬೇಕಲ್ವ, ಅದಕ್ಕೇ ಸಜ್ಜಿಗೆ ಮಾಡೋಣ ಅಂತೇಳ್ಬಿಟ್ಟು ಸಜ್ಜಿಗೆ ಮಾಡಿ ದೇವರಿಗೆ ನೈವೇದ್ಯ ಮಾಡ್ತೀನಿ. ಆಮೇಲೆ ನೆಕ್ಸ್ಟು ಅಡುಗೆಗಳನ್ನ ಮಾಡ್ಕೋತೀನಿ. ಏನಿಲ್ಲ, ಸಿಂಪಲ್ ಸಜ್ಜಿಗೆ, ಎಲ್ರಿಗೂ ಗೊತ್ತಿರುತ್ತೆ, ನಾನೇನು ಹೇಳಬೇಕು ಅನ್ನೋ ನೆಸೆಸಿಟಿ ಇಲ್ಲ ಅನಿಸುತ್ತೆ. ನೀವೆಲ್ಲ ಹೇಗೆ ಮಾಡಿದ್ರಿ ವರಮಹಾಲಕ್ಷ್ಮಿ ಹಬ್ಬನ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಹಾಗೆಯೇ ನೋಡಿ, ಇಲ್ಲಿ ನನ್ನ ಮಗ ಬಂದ್ಬಿಟ್ಟು ಏನು ಮಾಡ್ತಿದ್ದೀರಾ ಮಮ್ಮಿ ಅಂತ ವಿಚಾರಿಸ್ಕೊಂಡು ಹೋಗ್ತಿದ್ದಾನೆ. ಬಿಸಿ ಬಿಸಿಲಿ ಸಜ್ಜಿಗೆ ಕಟ್ಟೋ ಅಷ್ಟರಲ್ಲಿ ಕೈಯೆಲ್ಲ ಉರಿ ಬಂದೋಗುತ್ತೆ. ಇದು ನಾನು ಕ್ಯಾಮ್ರಾ ಈಗ ಸೆಲ್ಫಿ ಕ್ಯಾಮ್ರಾ ಇಟ್ಟಿರೋದ್ರಿಂದ ಲೆಫ್ಟ್ ಹ್ಯಾಂಡ್ ಥರ ಕಾಣಿಸ್ತಿದೆ, ಯಾರೋ ತಪ್ಪು ತಿಳ್ಕೊಳಕ್ಕೆ ಹೋಗಬೇಡಿ. ಆಮೇಲೆ ಸಜ್ಜಿಗೆ ಎಲ್ಲ ಕಟ್ಟಿ ಇಟ್ಕೊಂಡು ಅಲ್ಲೇ ಸ್ವಲ್ಪ ನೀರು ಇಟ್ಕೊಂಡಿದ್ರೆ ಆಗಿರೋದು. ನಾನು ಆ ಕಡೆ ಹೋಗಿ ಕೈ ತೊಳ್ಕೊಂಡು ಬಂದು ಮತ್ತು ಬಿಸಿ ಬಿಸಿ ಕಟ್ಟಿದ್ರೇ ಅದು ಉಂಡೆ ಬರೋದು. ಹಾಗೆ ಮಾಡ್ತಾಯಿದ್ದೆ ನೋಡಿ. ಇಲ್ಲಿ ಇವಾಗ ಎಲ್ಲ ಪ್ಲೇಟಿಗೆಲ್ಲ ಇಟ್ಕೊಂಡು ದೇವರಿಗೆ ನೈವೇದ್ಯ ಮಾಡ್ತಾಯಿದ್ದೀನಿ. ಹೇಗೆ ಕೂರಿಸಿದ್ದೀನಿ ಲಕ್ಷ್ಮಿನ, ಹೇಗೆ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ಹೇಳಿ. ನನಗೆ ಗೊತ್ತಿರೋ ಮಟ್ಟಿಗೆ ಕೂರಿಸಿದ್ದೀನಿ. ನಮ್ಮ ಗೊಂಬೆ ಬಂಗಾರನೇ ಇಟ್ಕೊಂಡು ಇಷ್ಟು ಮಾಡಿರೋದೇ ಸಾಹಸ ಅಂತ ಹೇಳ್ಬೋದು. ಅಂದರೆ ಅವಳಿಗೇನು ಹಿಂಸೆ ಅಂದರೆ ಅಲ್ಲಿ ಏನು ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ ಅಷ್ಟೇ. ನಾನು ಏನು ಮಾಡ್ತೀನಿ ಅದನ್ನು ಅವಳು ಮಾಡಬೇಕು ಅಂತ ಬರೋವಳು. ಸೀರೆ ಉಡಿಸ್ತಾಯಿದ್ರೆ ಅದನ್ನ ಹಿಡ್ಕೊಂಡು ಎಳಿಯೋದು, ಆ ಥರ ಮಾಡೋವಳು. ಆಮೇಲೆ ನೋಡಿದ್ರಲ್ಲ ಲಾಸ್ಟ್ ವ್ಲಾಗಲ್ಲೇ ಯಾವ ಥರ ಕ್ವಾಟ್ಲೆ ಕೊಟ್ಟಿದ್ದಾಳೆ ಅಂತ, ಆ ಥರ ಹಿಂಸೆ ಕೊಡ್ತಾಯಿದ್ಲು ಅಷ್ಟೇ. ಹಾಗೆ ಇವಾಗ ಇಲ್ಲಿ ನೋಡಿ ಎಲ್ಲ ನೈವೇದ್ಯ ಎಲ್ಲ ಮಾಡಾಯಿತು. ಅಪ್ಪ ಮಗ ಇಬ್ಬರು ಎದ್ದು ಫ್ರೆಶ್ ಅಪ್ ಆಗಿ ಪಂಚೆ ಉಟ್ಕೊಂಡು ಅವರು ಪೂಜೆ ಮಾಡ್ತಾ ಇದ್ದಾರೆ ನೋಡಿ. ಇವಾಗ ನಮ್ಮ ಗೊಂಬೆ ಬಂಗಾರಿ ಇನ್ನೂ ಎದ್ದಿರಲಿಲ್ಲ, ಹೆಂಗೋ ಮಲ್ಕೊಂಡಿತ್ತು. ಅದು ಮಲಗಿದಾಗಲೇ ನಮ್ಮದು ಕೆಲಸಗಳೆಲ್ಲ ಮುಗಿಸ್ಕೊಬಿಡ್ಬೇಕು. ಅಂದರೆ ಆ ಥರ ಏನು ಕೆಲಸ ಮಾಡೋಕ್ಕೆ ಹಿಂಸೆ ಕೊಡಲ್ಲ, ಒಟ್ಟಿಗೆ ಅವಳನ್ನ ಎತ್ಕೋಬೇಕು, ಅವಳನ್ನ ಆಟ ಆಡಿಸ್ಬೇಕಷ್ಟೇ. ಅದೆಲ್ಲ ಮುಗಿದ್ಮೇಲೆ ಮತ್ತೆ ನಾನು ದೇವಸ್ಥಾನಕ್ಕೆ ಬಂದು, ಯಾವಾಗಲೂ ನಾರ್ಮಲಾಗಿ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಬಂದು ನಿಂಬೆಹಣ್ಣು ದೀಪ ಹಚ್ತೀನಲ್ಲ, ಹಾಗೆ ಹಚ್ಬಿಟ್ಟು ಮನೆಗೆ ಬಂದೆ. ಮನೆಗೆ ಬಂದಮೇಲೆ ಅಡುಗೆ ಎಲ್ಲ ಮಾಡಿ ಇವಾಗ ನೈವೇದ್ಯ ಮಾಡ್ತಾಯಿದ್ದೀನಿ ನೋಡಿ. ಏನಿಲ್ಲ, ಸಿಂಪಲಾಗಿ ಮಾಡಿದ್ದೆ. ಈ ಸರಿ ಒಬ್ಬಟ್ಟು ಮಾಡೋಕ್ಕಾಗಲಿಲ್ಲ. ಆ್ಯಕ್ಚುಲಿ ಒಬ್ಬಟ್ಟು ಮಾಡ್ತಾಯಿದ್ದೆ ವರ್ಷ. ಈ ವರ್ಷ ಒಬ್ಬಟ್ಟು ಮಾಡೋಕ್ಕಾಗಲಿಲ್ಲ. ಪುಳಿಯೋಗರೆ, ಮೊಸರನ್ನ, ಆಮೇಲೆ ಪಲ್ಯ, ಬಜ್ಜಿ, ಅದೇ ಕೋಸಂಬರಿ, ಅದೇ ಸ್ವಲ್ಪ ಏನೇನೋ ಮಾಡಿದ್ದೆ ಅಷ್ಟೇ. ಇವಾಗ ನಾವು ಹೇಗೆ ಅಂದರೆ ದೇವರಿಗೆ ಇದು ನೈವೇದ್ಯ ಮಾಡ್ತೀವಲ್ಲ, ಆವಾಗ ಮಧ್ಯಾಹ್ನ ಅಡುಗೆ ಆದಮೇಲೆ ನಾವು ಕಾಯಿ ಹೊಡೆದು ಅದನ್ನು ಇದು ಮಾಡೋದು. ಬೆಳಗ್ಗೆನೇ ಕಾಯಿ ಹೊಡ್ಯಕ್ಕೆ ಹೋಗಲ್ಲ, ಮುಂದೆ ಬಾಗಿಲಿಗೆ ಕಾಯಿ ಹೊಡೆದಿರ್ತೀನಿ ಅಷ್ಟೇ. ಇಲ್ಲಿ ಮಧ್ಯಾಹ್ನ ಒಂದು ನೈವೇದ್ಯ ಮಾಡ್ತೀನಲ್ಲ, ಆವಾಗ ಕಾಯಿ ಹೊಡೆದು ಮಂಗಳಾರತಿ ಮಾಡಿ ನೈವೇದ್ಯ ತೋರಿಸೋದು. ಹಾಗೆ ಅಮ್ಮನೂ ಬಂದಿದ್ದರು. ಅಷ್ಟರಲ್ಲಿ ನಾನು ದೇವಸ್ಥಾನಕ್ಕೆ ಹೋಗಿ ಬರೋ ಅಷ್ಟರಲ್ಲಿ ಬಂದರು ಅಮ್ಮನೂ. ಇಬ್ಬರು ಸೇರಿಕೊಂಡು ಅಡುಗೆನ ಮಾಡಿದ್ವಿ. ಆಮೇಲೆ ನಮ್ಮ ಬೆಳಗ್ಗೆ ಕೈಗೆ ಕಂಕಣ ಕಟ್ಟಿಸ್ಕೊಳ್ಳೋ ಟೈಮಲ್ಲಿ ಇರಲಿಲ್ವಲ್ಲ, ಅದಕ್ಕೆ ಅವ್ರಿಗೂ ರೆಡಿ ಮಾಡಿಟ್ಟಿದ್ದೆ, ಅವ್ರಿಗೂ ಕಟ್ಕೊಡ್ತಾಯಿದ್ದೀನಿ. ಇವಾಗ ನಮ್ಮ ಗೊಂಬೆ ಬಂಗಾರಿಗೆ ಒಂದು ರೆಡಿ ಮಾಡಿಟ್ಟಿದ್ದೆ, ಅದಕ್ಕೂ ಕಟ್ತೀನಿ, ಆಮೇಲೆ ಕಟ್ಟಬೇಕು ಅಂತ ಹೇಳ್ಬಿಟ್ಟು ಇಟ್ಟಿದ್ದೀನಿ. ಅದು ಸುಬ್ಬಿ ಥರ ಹಾಡ್ತಾಯಿದ್ಲು, ಏನು ಕ್ವಾಟ್ಲೆ ಕೊಡ್ತಾಯಿದ್ಲು ಗೊತ್ತಾ. ಅವಳಿಗೆ ಖುಷಿ, ಏನೋ ಮಾಡಿದಾರಲ್ಲ, ಇದು ಏನಿದು ಅಂತೇಳ್ಬಿಟ್ಟು ಇವಾಗ ಅಮ್ಮಂಗೆ ಕಂಕಣ ಕಟ್ಟಿ ಆಮೇಲೆ ಅಮ್ಮಂಗೆ ಇವಾಗ ಆಶೀರ್ವಾದ ತಗೋತಾ ಇದ್ದೀನಿ. ಆಶೀರ್ವಾದ ಮಾಡಿ ಅಂತೇಳ್ಬಿಟ್ಟು. ಹೀಗಿತ್ತು ನಮ್ಮನೆ ವರಮಹಾಲಕ್ಷ್ಮಿ ಹಬ್ಬ. ಇಷ್ಟೆಲ್ಲ ಆದಮೇಲೆ ಮತ್ತೆ ಅಮ್ಮ ಮಂಗಳಾರತಿ ಏನು ಮಾಡಿರಲಿಲ್ವಲ್ಲ, ಅಮ್ಮನೂ ಮಂಗಳಾರತಿ ಮಾಡ್ತಾಯಿದ್ದಾರೆ. ನಮ್ಮನೆ ಲಕ್ಷ್ಮಿ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ನನ್ನ ಮಗಳು ನೋಡಿ ಮಲ್ಕೊಂಡಿತ್ತು. ನಾವು ಎಲ್ಲ ಅಡುಗೆ ಮಾಡೋ ಅಷ್ಟರಲ್ಲಿ ಫಸ್ಟ್ ಸ್ನಾನ ಮಾಡಿಸಿ ಮಲಗಿಸ್ಬಿಟ್ಟಿದ್ದೆ ಅವಳನ್ನ. ಇವಾಗ ಎದ್ದು ಬಂದಿದ್ದಾರೆ. ಅದನ್ನು ಅವಳಿಗೆ ಮಂಗಳಾರತಿಯಲ್ಲಿ ದೇವಸ್ಥಾನಕ್ಕೆ ಹೋದಾಗೆಲ್ಲ ತಗೊಂಡು ಅವಳಿಗೆ ಹಿಂಗೆ ಅವಳೇ ತಗೋಬೇಕು ಮಂಗಳಾರತಿನ ಕೈಯಲ್ಲಿ. ಆ ಥರ ನಾವು ಸುಟ್ಟ ಅಂತ ಇದು ಮಾಡ್ತಿದ್ವಿ. ಅವ್ರಿಗೆ ಮಕ್ಳಿಗೆ ಭಯನೇ ಇಲ್ಲ, ನಮಗೆ ಸುಡುತ್ತೇನೋ ಅನ್ನೋ ಭಯ ಅನಿಸುತ್ತೆ. ಮೋಕ್ಷಿ ಬೆಳಗ್ಗೆ ಆಫೀಸ್ಗೆ ಹೋಗಿದ್ರು, ಮಧ್ಯಾಹ್ನ ಅಡುಗೆ ಎಲ್ಲ ಮಾಡಿ ಊಟದ ಟೈಮಿಗೆ ಬಂದರು. ಅವರು ಹಾಗೆ ಕೈ ಮುಕ್ಕೊಂಡು ಕೂತಿದ್ದಾರೆ ನೋಡಿ. ನಮ್ಮ ಗೊಂಬೆ ಬಂಗಾರಿ ಎಷ್ಟು ಕ್ವಾಟ್ಲೆ ಆಡುತ್ತೆ ಅಂತ. ಮುಟ್ಟಬೇಡ ಅಂದರೂ ಕೇಳಲ್ಲ, ಮುಟ್ಟಬೇಕು ಅಂತ ನಾವಿಂದ ಹೇಳ್ಕೊಂಡಂಗೆ ಅವಳು ಮುಂದೆ ಹೋಯ್ತಿರೋದು. ಇವಾಗ ಅಣ್ಣ ಮಂಗಳಾರತಿ ತಗೊಂಡು ಅಡ್ಡ ಬೀಳ್ತಿದ್ದಾನೆ ಅಂತೇಳ್ಬಿಟ್ಟು ಅವಳು ಅಡ್ಡ ಬಿದ್ದು
ಬಂದಳು ಈ ಕಡೆಗೆ. ನೆಕ್ಸ್ಟು ಊಟ ಮಾಡೋಕ್ಕೆ ಕೂತ್ಕೊಳ್ಳೋಣ ಅಂತ ಎಲ್ಲ ಕೆಳಗೆ ಇಟ್ಕೊಂಡು, ಹಬ್ಬದ ದಿನ ಬಾಳೆದೆಲೆ ಊಟ ಮಾಡಿದ್ರೆ ಚೆನ್ನಾಗಿರುತ್ತಲ್ವ, ಎಲ್ಲ ಬಾಳೆದೆಲೆ ಊಟ ಮಾಡೋಣ ಅಂಥೇಳಿ ಕೆಳಗೆ ಇಟ್ಕೊಂಡು ಊಟ ಮಾಡಿ, ಸಂಜೆ ಕುಂಕುಮಕ್ಕೆ ಎಲ್ಲ ರೆಡಿಯಾಗಿ ಈ ಥರ ರೆಡಿಯಾಗಿದೆ ಸಿಂಪಲಾಗಿ. ಎಲ್ಲರ ಮನೆಗೂ ಕುಂಕುಮಕ್ಕೆ ಹೋಗಿ ಅವರನ್ನು ಮುತ್ತೈದೆಯವ್ರನ್ನ ಕರೆದು ನಾವು ಕುಂಕುಮ ಕೊಡಬೇಕಲ್ಲ. ಆಮೇಲೆ ಸಂಜೆನೇ ಅದು ಯಾವುದೋ ಲಗ್ನ ಅಂತಾರಪ್ಪ, ಮುಸ್ಸಂಜೆ ಹೊತ್ತಲ್ಲಿ ಮತ್ತೆ ದೀಪ ಎಲ್ಲ ಹಚ್ಚಿ, ದೀಪ ಆರ್ದಂಗೆ ನೋಡ್ಕೊಂಡಿರ್ತೀವಿ, ಆದ್ರೂ ಮತ್ತೆ ಇನ್ನೊಂದು ಸರಿ ಇದು ಆರತಿ ಎಲ್ಲ ಮಾಡಿ ಹಂಗೆ ಕದಲಿಸ್ತೀನಿ ಟೈಮಿಂಗ್ಸ್ ನೋಡಿಕೊಂಡು. ಸ್ವಲ್ಪ ಹಾಗೆ ಹಿಂಗೆ ಅಳ್ಳಗಾಡಿಸಿದ್ರೆ ನೆಕ್ಸ್ಟ್ ಡೇ ತೆಕ್ಕೋಬೋದು ಅಂತೇಳ್ಬಿಟ್ಟು ಆ ಥರ ಮಾಡ್ತೀನಿ. ಮಂಗಳಾರತಿ ಎಲ್ಲ ಮಾಡಿ ಕದಲಿಸಿದ್ರೆ ನೆಕ್ಸ್ಟ್ ಡೇ ಎಲ್ಲ ತೆಗಿಬೋದು. ಆವತ್ತಿನ ದಿನವೇ ಹಬ್ಬದ ದಿನವೇ ಏನೆಲ್ಲ ತೆಗೆದಿಡೋದು ಅಂತ ಹೇಳಿಬಿಟ್ಟು ಇವಾಗ ನೋಡಿ ಇಲ್ಲೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ನಮ್ಮ ಅಮ್ಮ ವೀಡಿಯೋ ಮಾಡಿದ್ದಾರೆ, ಅದಕ್ಕೆ ಫುಲ್ ಶೇಕಿಂಗು ಕೈ, ಅವ್ರದ್ದು ಫುಲ್ ಶೇಕ್ ಆಗಿದೆ. ನಮ್ಮ ಗೊಂಬೆ ಬಂಗಾರಿನ ನೋಡಿ ರೆಡಿ ಮಾಡಿದ್ದೀನಿ. ಅವಳಿಗೆ ಅದು ಹಾಕೊಳ್ಳೆಲ್ಲ ಚುಚ್ಚುತ್ತಿದೆ ಅಂತ ಫುಲ್ ಅಳ್ತಾ ಇದ್ಲು. ಆದರೂ ಹೊರಗಡೆ ಕರ್ಕೊಂಡೋಗಿ ಏನೋ ಸಮಾಧಾನ ಮಾಡಿದ್ವಿ ಒಟ್ಟಿಗೆ. ಸುಮ್ಮನೆ ಇದ್ಲು. ಆಮೇಲೆ ಅವಳು ಮೂಡ್ ಬೇರೆ ಕಡೆ ತೋರಿಸಿದ್ರೆ ಸುಮ್ಮನೆ ಇರ್ತಾಳೆ. ಆಮೇಲೆ ಮಂಗಳಾರತಿ ಎಲ್ಲ ಮಾಡಿ ಎಲ್ರೂ ಕುಂಕುಮಕ್ಕೆ ಕರೆದು ಕುಂಕುಮನ ಕೊಟ್ಟೆ. ಎಲ್ಲರೂ ಕುಂಕುಮಕ್ಕೆ ಬಂದಾಗ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಅಂದರೆ ಕೆಲವೊಬ್ಬರು ಕಂಫರ್ಟೇಬಲ್ ಇರ್ತಾರೆ, ಕೆಲವೊಬ್ಬರು ಕಂಫರ್ಟೇಬಲ್ ಇರಲ್ಲ. ಅದಕ್ಕೆ ವೀಡಿಯೋ ಏನು ಬೇಡ ಅಂತೇಳ್ಬಿಟ್ಟು ವೀಡಿಯೋ ಮಾಡ್ಕೊಳ್ಳಿಲ್ಲ. ಆಮೇಲೆ ಹಾಗೇ ನನ್ನ ಫ್ರೆಂಡು ಡಿಗ್ರಿ ಮತ್ತು PU ಫ್ರೆಂಡ್ ಒಬ್ಬಳು ಇದ್ದಾಳೆ ಹಾಸನಲ್ಲಿ, ಅವಳನ್ನು ಕುಂಕುಮಕ್ಕೆ ಬಾ ಅಂತ ಹೇಳಿದ್ಲು. ಹಾಗೆಯೇ ಅವಳ ಮನೆಗೂ ಹೋಗಿದ್ದೆ, ಅಲ್ಲಿ ವೀಡಿಯೋ ಮಾಡ್ಕೊಳ್ಳಿಲ್ಲ, ಹಂಗೆ ಫೋಟೋಸ್ ಎಲ್ಲ ತಗೊಂಡು ಬಂದಿದ್ದೀನಿ. ಅದನ್ನು ನೆಕ್ಸ್ಟ್ ಆ್ಯಡ್ ಮಾಡ್ತೀನಿ ನೋಡಿ. ಇವಾಗ ನಮ್ಮ ಗೊಂಬೆ ಬಂಗಾರಿ ನಾನು ಬೆಳಗ್ತೀನಿ ಅಂತ ಬೆಳಗ್ತಾ ಇದೆ. ಅದು ಸುಟ್ಕೊಬಿಡುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಅಮ್ಮಂಗೆ ಭಯ, ದಿನ ಬೆಳಗ್ತಾಳೆ, ಹಿಂಗೆ ಬೆಳಗು ಅಂತ ಹೇಳ್ತಿದ್ರೆ, ಆದರೂ ಅವಳು ಎರಡು ಕೊಟ್ಟಿದ್ದಾರಲ್ಲ ಇವತ್ತು ಅಂತ ನೋಡ್ಕೊಂಡು ಇದು ಮಾಡ್ತಿದ್ದೆ. ಆಮೇಲೆ ಫೋಟೋಸ್ ಎಲ್ಲ ತೆಕ್ಕೊಂಡು ನೋಡಿ, ಇವಳು ನನ್ನ ಫ್ರೆಂಡ್ ಸಂಗೀತ ಅಂತೇಳ್ಬಿಟ್ಟು ಹಾಗೆ ಅವ್ರ ಮನೆಗೆ ಹೋಗಿ ಬಂದು ಮುಗಿಸಿದ್ವಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಥ್ಯಾಂಕ್ ಯು ಫಾರ್